3 ಜನವರಿ 2026 ಸಮಯ ಸುಮಾರು 10 ಗಂಟೆ 30 ನಿಮಿಷಕ್ಕೆ ರಾಮಮೂರ್ತಿ ನಗರದಿಂದ ಅಗ್ನಿಶಾಮಕ ದಳದವರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರುವಂತಹ ವ್ಯಕ್ತಿ ಅವಸರದಲ್ಲಿ ಹೇಳ್ತಾರೆ, ಸರ್ ನನ್ನ ಮನೆಯ ಸೆಕೆಂಡ್ ಫ್ಲೋರ್ ನಲ್ಲಿ ತುಂಬಾ ಜೋರಾಗಿ ಹೊಗೆ ಬರ್ತಿದೆ ಅಂಡ್ ಆ ಮನೆಯ ಡೋರ್ ಓಪನ್ ಮಾಡುವಂತ ಪ್ರಯತ್ನ ಮಾಡದೆ ಆಗ್ತಾ ಇಲ್ಲ. ಒಳಗಡೆ ಸಿಲಿಂಡರ್ ಏನಾದ್ರೂ ಬ್ಲಾಸ್ಟ್ ಆಗಿರ್ಬೋದಾ ಅನ್ನೋಂತ ಡೌಟ್ ಇದೆ, ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ನೋಡಿ, ಇಲ್ಲಿ ಕಾಲ್ ಮಾಡಿರುವಂತಹ ವ್ಯಕ್ತಿ ಅದೇ ಒಂದು ಬಿಲ್ಡಿಂಗ್ ನ ಓನರ್, ಜೊತೆಗೆ ಆ ಒಂದು ಬಿಲ್ಡಿಂಗ್ ನ ಸೆಕೆಂಡ್ ಫ್ಲೋರ್ ನಲ್ಲಿ ಈ ಹೊಗೆ ಅನ್ನೋದು ಕಾಣಿಸ್ಕೊಂಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬರೋಕ್ಕಿಂತ ಮುಂಚೆನೆ ಈ ಹೊಗೆ ಬೆಂಕಿಯಾಗಿ ಕನ್ವರ್ಟ್ ಆಗಿತ್ತು. ಮನೆಯಲ್ಲಿರುವಂತಹ ವಸ್ತುಗಳಿಗೆ ಅದು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿತ್ತು. ಆದ್ರೂ ಕೂಡ ಅಗ್ನಿಶಾಮಕ ದಳದವರು ತುಂಬಾ ಕಡಿಮೆ ಸಮಯದಲ್ಲಿ ಈ ಬೆಂಕಿನ ಕಂಟ್ರೋಲ್ ಮಾಡ್ತಾರೆ. ಆದ್ರೂ ಕೂಡ ಅವ್ರಿಗೆ ಅನ್ಸುತ್ತೆ ನಾವು ಇಲ್ಲಿ ತಡ ಮಾಡಿದ್ವಿ ಅಂತ ಹೇಳಿ. ಯಾಕಂದ್ರೆ ಅದೇ ಮನೆಯಲ್ಲಿ ವಾಸ ಆಗಿದ್ದಂತಹ 34 ವರ್ಷದ ಶರ್ಮಿಳಾ ಬೆಡ್ರೂಮ್ ನಲ್ಲಿ ಸತ್ತು ಬಿದ್ದಿದ್ರು. ನೋಡಿ, ಆಸ್ ಪರ್ ಪ್ರೋಟೋಕಾಲ್ ಅಗ್ನಿಶಾಮಕ ದಳದವರು ಪೊಲೀಸರಿಗೆ ಕಾಲ್ ಮಾಡಿ ವಿಷಯನ ಇನ್ಫಾರ್ಮ್ ಕೂಡ ಮಾಡಿರ್ತಾರೆ. ಸ್ಥಳಕ್ಕೆ ಬಂದಂತಹ ರಾಮಮೂರ್ತಿ ನಗರ್ ಪೊಲೀಸರು ಒಂದು ಆಕ್ಸಿಡೆಂಟಲ್ ಕೇಸ್ ನ ರಿಜಿಸ್ಟರ್ ಮಾಡಿಕೊಂಡು ಸಫಕೇಶನ್ ಇಂದ ಅವಳು ಸತ್ತಿರಬಹುದು ಅನ್ಕೊಂಡು ಅವಳ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತಾರೆ. ನಂತರ ಮೇಲ್ನೋಟಕ್ಕೆ ಈ ಕೇಸ್ ಒಂದು ಬೆಂಕಿ ಹತ್ಕೊಂಡು ಸಫಕೇಶನ್ ಇಂದಾನೆ ಸತ್ತಿರಬಹುದು ಅನ್ಸಿದ್ರು ಕೂಡ ಪೊಲೀಸರಿಗೆ ಕೆಲವೊಂದು ಪ್ರಶ್ನೆಗಳು ತುಂಬಾನೇ ಕಾಡ್ತಾ ಇತ್ತು. ನೋಡಿ, ಈ ಮನೆಯಲ್ಲಿ ಬೆಂಕಿ ಹತ್ಕೊಂಡಿರುವಂತದ್ದು ಅಡಿಗೆ ಮನೆಯಲ್ಲಿ, ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಸುಟ್ಟಿರುವಂತಹ ಬಟ್ಟೆಗಳು ಅವ್ರಿಗೆ ಸಿಗ್ತವೆ. ಅಂಡ್ ಈ ಬೆಂಕಿ ಹತ್ಕೊಳ್ಳಕ್ಕೆ ಸ್ಪೆಸಿಫಿಕ್ ಕಾರಣ ಏನು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಸತ್ತಿರುವಂತಹ ಶರ್ಮಿಳಾ ಅವರ ದೇಹ ಅವರ ಬೆಡ್ರೂಮ್ ನಲ್ಲಿದೆ. ಅಂಡ್ ಮೇನ್ ಇಂಪಾರ್ಟೆಂಟ್, ಶರ್ಮಿಳಾ ಅವರು ಯೂಸ್ ಮಾಡ್ತಿದ್ದಂತಹ ಮೊಬೈಲ್ ಫೋನ್ ಕೂಡ ಪೊಲೀಸರಿಗೆ ಕಾಣಿಸ್ತಿಲ್ಲ. ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ ಪೊಲೀಸರಿಗೆ ನೆಕ್ಸ್ಟ್ ಡೇ ಬಂದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಂದ ಗೊತ್ತಾಗುತ್ತೆ ಅವಳು ಸತ್ತಿರುವಂತದ್ದು ಸಫಕೇಶನ್ ಇಂದ ಅಲ್ಲ, ಅವಳನ್ನ ಯಾರೋ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದ್ದಾರೆ ಅಂತ ಹೇಳಿ. ಅವಳ ದೇಹದ ಮೇಲಿನ ಸಣ್ಣ ಪುಟ್ಟ ಗಾಯಗಳನ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಸಾಯೋದಕ್ಕಿಂತ ಮುಂಚೆನೂ ಕೂಡ ಅವಳು ತನ್ನನ್ನ ತಾನು ಡಿಫೆನ್ಸ್ ಮಾಡ್ಕೊಳ್ಳುವಂತಹ ಪ್ರಯತ್ನನೂ ಮಾಡಿದಾಳೆ ಅಂತ ಹೇಳಿ. ಬಟ್ ಪೊಲೀಸರಿಗೆ ಇಲ್ಲಿ ಯಾವುದೇ ತರನಾದಂತಹ ಎವಿಡೆನ್ಸ್ ಗಳು ಇಲ್ಲ. ಇದನ್ನ ಒಂದು ಪರ್ಫೆಕ್ಟ್ ಕ್ರೈಮ್ ಅಂತಾನೆ ಹೇಳ್ಬೋದು. ಯಾವುದೇ ಸಾಕ್ಷಿಗಳು ಇಲ್ಲದೆ ಇದ್ರೂ ಕೂಡ ರಾಮಮೂರ್ತಿ ನಗರ್ ಪೊಲೀಸರು ಇದನ್ನ ಜಸ್ಟ್ 9 ಡೇಸ್ ನಲ್ಲೇ ಕ್ಲಿಯರ್ ಮಾಡ್ತಾರೆ. ನೋಡಿ, ಈ ಕೊಲೆಗಾರ ಸಿಗ್ಲಿಕ್ಕೆ ಪೊಲೀಸರು ಪಟ್ಟಂತಹ ಶ್ರಮ ಎಷ್ಟಿದೆನೋ ಅದಕ್ಕಿಂತ ಹೆಚ್ಚಾಗಿ ಈ ಕೊಲೆಗಾರ ಮಾಡಿದಂತಹ ಒಂದು ಸಣ್ಣ ಮಿಸ್ಟೇಕ್ ಇಂದ ಈ ಕೊಲೆಗಾರ ಸಿಗ್ತಾನೆ. ಅವಳನ್ನ ಅವಳದೇ ಮನೆಯಲ್ಲಿ ಕೊಲೆ ಮಾಡಿದಾನೆ ಅಂದ್ರೆ ಆತನ ಇಂಟೆನ್ಷನ್ ಏನಾಗಿತ್ತು ಅಂಡ್ ಈ ಕೊಲೆಗಾರ ಕೊನೆಯದಾಗಿ ಹೇಗೆ ಪೊಲೀಸರಿಗೆ ಸಿಕ್ಕಿ ಬೀಳ್ತಾನೆ. ಸೊ ನೀವು ಇಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ರಾಮಮೂರ್ತಿ ನಗರ್ನ 34 ವಯಸ್ಸಿನ ಶರ್ಮಿಳಾ DK ಮರ್ಡರ್ ಕೇಸ್ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾನು ಮೊದಲೇ ಹೇಳ್ದಾಗೆ ಪೊಲೀಸರಿಗೆ ಅನ್ಸಿತ್ತು ಬೆಂಕಿಯ ಹೊಗೆಯಿಂದ ಸಫಿಕೇಶನ್ ಆಗಿ ಆ ಹುಡುಗಿ ಸತ್ತಿದಾಳೆ ಅಂತ ಹೇಳಿ. ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅವರ ಎಲ್ಲರ ಆಲೋಚನೆನ ಚೇಂಜ್ ಮಾಡೋ ತರ ಮಾಡಿತ್ತು. ಕ್ರೈಮ್ ನಡೆದಿರುವಂತಹ ಸೀನ್ ನಲ್ಲಿ ಎಲ್ಲೂ ಒಂದು ಡ್ರಾಪ್ ಬ್ಲಡ್ ಕೂಡ ಕಾಣಿಸ್ತಾ ಇಲ್ಲ. ಅಂಡ್ ಅವಳ ದೇಹದ ಮೇಲಿರುವಂತಹ ಗಾಯಗಳು ಕೂಡ ದೊಡ್ಡದಾಗಿಲ್ಲ, ತುಂಬಾ ಚಿಕ್ಕ ಗಾಯಗಳು. ಇದರಿಂದಾಗಿ ಅವಳನ್ನ ಹೊಡೆದು ಸಾಯಿಸಿದ್ದಾರೆ ಅನ್ಕೊಳ್ಳೋದು ಕಷ್ಟ ಆಗಿ ಪೊಲೀಸರು ಮೊದಲು ಸತ್ತಿರುವಂತಹ ಶರ್ಮಿಳಾಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, 34 ವರ್ಷದ ಶರ್ಮಿಳಾ ಅವ್ರು ಏನಿದ್ದಾರೆ ಮೂಲತಃ ದಕ್ಷಿಣ ಕನ್ನಡದ ಮಂಗಳೂರಿನವರು. ನಮ್ಮ ಬಿಟೆಕ್ ಇಂಜಿನಿಯರಿಂಗ್ ಮುಗಿಸಿರುವಂತಹ ಇವರು ಬ್ಯಾಂಗ್ಳೂರ್ನಲ್ಲಿ 1 ವರ್ಷದಿಂದ ಅಸೆಂಚರ್ ಕಂಪನಿನಲ್ಲಿ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಪೊಲೀಸರು ಇವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರು ಯಾವುದೇ ತರನಾದಂತಹ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ಲ. ಅಂಡ್ ಪರ್ಸನಲಿ ಇವ್ರನ್ನ ಯಾರಾದ್ರೂ ದ್ವೇಷ ಮಾಡೋರಿದ್ದಾರೆ ಅಂತ ನೋಡಿದಾಗ್ಲೂ ಕೂಡ ಆ ತರನು ಯಾರು ಇರ್ಲಿಲ್ಲ. ಅಂಡ್ ಇವ್ರು ಏನ್ ವಾಸ ಆಗಿದ್ರು ಅಪಾರ್ಟ್ಮೆಂಟ್, ಅಲ್ಲಿಯ CCTV ಕ್ಯಾಮ್ರಾಗಳನ್ನು ಕೂಡ ಪೊಲೀಸರು ಚೆಕ್ ಮಾಡ್ತಾರೆ. ಆ ಮನೆಗೆ ಆ ಸಮಯದಲ್ಲಿ ಯಾರಾದ್ರೂ ಬಂದಿರೋದ್ರ ಬಗ್ಗೆ ಅಥವಾ ಆ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಹೋಗಿರೋದ್ರ ಬಗ್ಗೆನೂ ಕೂಡ CCTV ಕ್ಯಾಮ್ರಾನಲ್ಲಿ ಏನು ಕಂಡು ಬರಲ್ಲ. ಅಂಡ್ ಮೋರೋವರ್ ನಾನು ಮೊದಲೇ ಹೇಳಿದಾಗೆ ಮೊಬೈಲ್ ಅನ್ನ ಹೊರತುಪಡಿಸಿ ಮನೆಯಲ್ಲಿ ಯಾವುದೇ ವಸ್ತುಗಳು ಕೂಡ ಕಳ್ಳತನನೂ ಕೂಡ ಆಗಿಲ್ಲ. ಅಂಡ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಕೂಡ ಮೆನ್ಷನ್ ಮಾಡಿದ್ದಾರೆ ಅವರ ದೇಹದಲ್ಲಿ ಯಾವುದೇ ಬೇರೆ ಸ್ಪರ್ಮ್ ಕೌಂಟ್ ಗಳು ಕೂಡ ಅವ್ರಿಗೆ ಸಿಕ್ಕಿಲ್ಲ. ಇವನ್ ಈ ರೂಮ್ ಅಲ್ಲಿ ಇವ್ರು ಒಬ್ಬರೇ ಇರ್ತಾ ಇರ್ಲಿಲ್ಲ, ಇವರು ಮತ್ತೆ ಇವರ ಸ್ನೇಹಿತೆ ಕೂಡ ಇರ್ತಾ ಇದ್ರು. ಅವರು ಒಂದು ಕೆಲಸದ ಮೇಲೆ ಸುಮಾರು 15 ದಿನದಿಂದ ದೆಹಲಿಗೆ ಹೋಗಿದ್ರು. ಸೊ 15 ಡೇಸ್ ಇಂದ ಈ ಮನೆಯಲ್ಲಿ ಇವರು ಒಬ್ಬರೇ ವಾಸವಾಗಿದ್ರು. ಪೊಲೀಸರು ಅಕ್ಕಪಕ್ಕದ ಮನೆಯವ್ರನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವರು ಒನ್ ಅಮಂಗ್ ದ ಅದರ್ ಡೇ ತರ ಶರ್ಮಿಳಾ ನಾರ್ಮಲ್ ಆಗಿ ಇದ್ರು ಅನ್ನೋ ತರನೇ ಎಲ್ಲರೂ ಹೇಳ್ತಿದ್ದಾರೆ. ಅಂಡ್ ಅವರ ಕಾಲ್ ಡೀಟೇಲ್ಸ್ ಕೂಡ ತಗೊಂಡಾಗ ಯಾವುದೇ ಲಾಂಗ್ ಕಾಲ್ಸ್ ಆಗ್ಲಿ ಅಥವಾ ಮಲ್ಟಿಪಲ್ ಕಾಲ್ಸ್ ಆಗ್ಲಿ ಅವ್ರಿಗೆ ಕಂಡು ಬರಲ್ಲ. ಜಸ್ಟ್ ಅವರು ಫ್ಯಾಮಿಲಿ ಫ್ರೆಂಡ್ಸ್ ಅಂತಾನೆ ಹೆಚ್ಚಾಗಿ ಕಾಲ್ ಮಾಡಿರೋದನ್ನ ಬಿಟ್ರೆ ಬೇರೆ ಯಾವುದೇ ಕಾಲ್ಗಳು ಕೂಡ ಅಲ್ಲಿ ಇರ್ಲಿಲ್ಲ. ನೋಡಿ, ಈ ಹಂತದಲ್ಲಿ ನಿಮ್ಗೆ ಅನಿಸ್ತಾ ಇರ್ಬೋದು ಈ ಕೇಸ್ ನಲ್ಲಿ ಯಾವುದೇ ಸಾಕ್ಷಿಗಳೇ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ಈ ಒಂದು ಕ್ರೈಮ್ ಮಾಡಿದಂತವ್ರನ್ನ ಪೊಲೀಸರು ಹಿಡಿತಾರೆ ಅಂತ ಹೇಳಿ. ನಾವು ತುಂಬಾ ಸರಿ ಹಿಂದೆ ಕೇಳ್ಕೊಂಡು
ಹೇಳ್ಕೊಂಡ್ ಬಂದಿದೀವಿ, ಯಾವುದೇ ಒಬ್ಬ ಕೊಲೆಗಾರ ಆಗಿರ್ಲಿ ಅಥವಾ ಕಳ್ಳ ಆಗಿರ್ಲಿ ತಾವು ಮಾಡಿರುವಂತಹ ಕ್ರೈಮ್ ನಲ್ಲಿ ಒಂದಲ್ಲ ಒಂದು ಎವಿಡೆನ್ಸ್ ನ ಬಿಟ್ಟು ಹೋಗಿರ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಈ ಕೊಲೆಗಾರ ಮಾಡಿರುವಂತಹ ಮಿಸ್ಟೇಕ್ ಏನಂದ್ರೆ ಅವರ ಮೊಬೈಲ್ ನ ತಗೊಂಡು ಹೋಗಿರೋದು. ನೋಡಿ, ಪೊಲೀಸರು ಅವಳ ಮೊಬೈಲ್ ನಂಬರ್ ನ ಕಲೆಕ್ಟ್ ಮಾಡೋದ್ರ ಒಟ್ಟಿಗೆನೆ ಆ ಮೊಬೈಲ್ ಸಿಮ್ ಲಾಸ್ಟ್ ಯಾವ IMEI ನಂಬರ್ ನಲ್ಲಿ ಇತ್ತು ಅನ್ನೋದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡಿದ್ರು. IMEI ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನೀವು ಯೂಸ್ ಮಾಡ್ತಿರುವಂತಹ ಮೊಬೈಲ್ ಏನಿದೆ ಅದ್ರ ಒಳಗಡೆ ಈ ನಂಬರ್ ಇರುತ್ತೆ. ಸೊ ಈ ನಂಬರ್ ನ ಟ್ರೇಸ್ ಮಾಡಿದಾಗ ಈ ಮೊಬೈಲ್ ನಲ್ಲಿ ಎಲ್ಲಿವರೆಗೂ ಎಷ್ಟು ಸಿಮ್ ಗಳನ್ನ ಯೂಸ್ ಮಾಡಲಾಗಿದೆ ಮತ್ತೆ ಇವನ್ ಲಾಸ್ಟ್ ಯಾವ ಸಿಮ್ ನ ಯೂಸ್ ಮಾಡಿದ್ರು ಅದ್ರ ನಂಬರ್ ಏನು ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ವೇಟ್ ಮಾಡ್ತಾ ಇದ್ರು ಅವಳ ಮೊಬೈಲ್ ಆದ್ರೂ ಆನ್ ಆಗ್ಲಿ ಅಥವಾ ಆ ಮೊಬೈಲ್ಗೆ ಯಾರಾದ್ರೂ ಬೇರೆ ಸಿಮ್ ಆದ್ರೂ ಹಾಕೊಳ್ಳಿ ಅಂತ ಹೇಳಿ. ಸೊ ಅವ್ರು ಕಾಯ್ತಿದ್ದಂತಹ ಘಟನೆ ಈ ಕ್ರೈಮ್ ಆಗಿ 8 ದಿನಕ್ಕೆ ಆಗುತ್ತೆ. ಸೊ ಅವಳ ಕೊಲೆ ಮಾಡಿದಂತಹ ಕೊಲೆಗಾರ ಏನಿದಾನೆ 8 ದಿನಗಳವರೆಗೂ ಕೂಡ ಪೊಲೀಸರನ್ನು ವಾಚ್ ಮಾಡ್ತಾ ಇದ್ದ. ಸೊ ಇಲ್ಲಿವರೆಗೂ ಅವ್ರಿಗೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಅಂದ್ರೆ ಈ ಕೇಸ್ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡು ಆತ ಆ ಮೊಬೈಲ್ ನ ಆನ್ ಮಾಡಿ ತನ್ನ ಒಂದು ಹೊಸ ಸಿಮ್ ನ ಆ ಮೊಬೈಲ್ ಹಾಕ್ತಾನೆ. ಯಾವಾಗ ಆ ಮೊಬೈಲ್ ಆನ್ ಆಗುತ್ತೆ, ಒಂದು ಹೊಸ ಸಿಮ್ ಅದರಲ್ಲಿ ಇನ್ಸರ್ಟ್ ಆದ್ಮೇಲೆ ಪೊಲೀಸರಿಗೆ ಅದು ಗೊತ್ತಾಗುತ್ತೆ. ಇದನ್ನೇ ಕಾಯ್ತಾ ಕೂತಿದ್ದಂತಹ ಪೊಲೀಸರು ತಕ್ಷಣ ಆ ಸಿಮ್ ಮತ್ತೆ ಆ ಮೊಬೈಲ್ ಆನ್ ಆಗಿದ್ದಂತಹ ಲೊಕೇಶನ್ ಎರಡನ್ನೂ ಕೂಡ ಟ್ರೇಸ್ ಮಾಡ್ತಾರೆ. ಇವನ್ ಪೊಲೀಸರಿಗೂ ಕೂಡ ನಂಬಕ್ ಆಗದಿರುವಂತಹ ಟ್ವಿಸ್ಟ್ ಇಲ್ಲಿ ಕಾದಿತ್ತು. ಏನಂದ್ರೆ ಅವರು ಆ ಮೊಬೈಲ್ ನ ಟ್ರೇಸ್ ಮಾಡಿದಾಗ ಅದರ ಲೊಕೇಶನ್ ಶರ್ಮಿಳಾ ಯಾವ ಜಾಗದಲ್ಲಿ ಸತ್ತಿದ್ರು ಅದೇ ಸೇಮ್ ಲೊಕೇಶನ್ ನೇ ತೋರಿಸ್ತಾ ಇತ್ತು. ಅಂಡ್ ಆ ಸಿಮ್ ಡೀಟೇಲ್ಸ್ ನ ತಗೊಂಡಂತಹ ಪೊಲೀಸರು ಯಾರು ಈ ವ್ಯಕ್ತಿ ಅಂತ ಕಂಡುಹಿಡಿತಾರೆ, ಸ್ಥಳಕ್ಕೆ ಹೋಗಿ ಆ ಒಬ್ಬ ಮರ್ಡರರ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಅವಳ ಕೊಲೆ ಮಾಡಿರುವಂತಹ ವ್ಯಕ್ತಿ ಬೇರೆ ಯಾರು ಆಗಿರ್ಲಿಲ್ಲ, ಅವಳ ಪಕ್ಕದ ಮನೆಯ ನೇಬರ್ ಆದಂತಹ ಕರ್ನಲ್ ಕುರಾನಿ. ನೋಡಿ, ಈ ಕರ್ನಲ್ ಕುರಾನಿ ಏನಿದಾನೆ 18 ವರ್ಷದ ಸೈನ್ಸ್ ಸ್ಟೂಡೆಂಟ್. ಈತ ಓದೋದ್ರಲ್ಲಿ ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಈಸ್ ಅ ಸಿಂಗಲ್ ಪೇರೆಂಟ್, ಅವರ ತಾಯಿ ಜೊತೆಗೆ ಮಾತ್ರ ಇದ್ದ. ಮೊದಲು ಪೊಲೀಸರು ಅರೆಸ್ಟ್ ಮಾಡಿದಾಗ ಈತ ಹೇಳ್ತಾನೆ, ಇಲ್ಲ ನಾನು ಅವ್ರನ್ನ ಕೊಲೆ ಮಾಡಿಲ್ಲ, ಜಸ್ಟ್ ನಾನು ಮೊಬೈಲ್ ತಗೊಂಡ್ ಬಂದಿದ್ದೀನಿ ಅಷ್ಟೇ ಅಂತ ಹೇಳಿ. ಅಂಡ್ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಶೈಲಿನಲ್ಲಿ ಆತನನ್ನ ಕೇಳಿದಾಗ ಈತ ಕಂಪ್ಲೀಟ್ ಆಗಿ ಕನ್ಫೆಸ್ ಮಾಡ್ಕೋತಾನೆ. ಹೆಚ್ಚಾಗಿ ಈತ ಓದ್ಕೊಳ್ಳೋದಕ್ಕೋಸ್ಕರ ಟೆರೆಸ್ ಮೇಲೆ ಹೋಗ್ತಾ ಇದ್ದ. ಸಣ್ಣ ಪುಟ್ಟ ಗಿಡಗಳನ್ನ ಬೆಳೆಸುವಂತಹ ಹವ್ಯಾಸನೂ ಕೂಡ ಈತನಿಗಿತ್ತು. ಅದೇ ರೀತಿಯಾಗಿ ಪಕ್ಕದ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ಶರ್ಮಿಳಾ ಅವರು ಅವರ ಬಾಲ್ಕನಿ ಏನಿದೆ, ಇವರ ಟೆರೆಸ್ ಮತ್ತು ಅವರ ಬಾಲ್ಕನಿ ಎರಡೂ ಕೂಡ ತುಂಬಾ ಅಕ್ಕಪಕ್ಕ ಆಗ್ತಾ ಇತ್ತು. ಇವನ್ ಶರ್ಮಿಳಾ ಅವರು ಕೂಡ ತಮ್ಮ ಬಾಲ್ಕನಿನಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನು ಕೂಡ ಬೆಳೆಸಿದ್ರು. ಸೊ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಾರಿ ಇವರಿಬ್ರು ಮುಖಾಮುಖಿ ಆಗಿರುವಂತದ್ದು ಕೂಡ ಮೆನ್ಷನ್ ಆಗಿದೆ. ಮೊದಲು ಅಕ್ಕಪಕ್ಕ ಮನೆಯವರಾಗಿದ್ದಂತಹ ಇವರು ಜಸ್ಟ್ ನೋಡಿ ಸ್ಮೈಲ್ ಮಾಡ್ತಾ ಇದ್ರು ಅಷ್ಟೇ. ಇವರಿಬ್ರು ಮಾತಾಡ್ತಿದ್ರು ಅನ್ನೋದಕ್ಕೂ ಕೂಡ ಯಾವುದೇ ಕ್ರೆಡಿಬಲ್ ಸೋರ್ಸ್ ಇಲ್ಲ. ಈ ಕರ್ನಲ್ ಕುರೈ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ಶರ್ಮಿಳಾ ಅವರು ಆತನನ್ನ ನೋಡಿ ಸ್ಮೈಲ್ ಮಾಡ್ತಾ ಇದ್ರು. ಅದನ್ನ ನೋಡಿ ಈತ ಅನ್ಕೊಂಡಿದ್ದ ಅವ್ರು ನನ್ನ ಇಷ್ಟ ಪಡ್ತಿದ್ದಾರೆ ಅಂತ ಹೇಳಿ. ಸುಮಾರು 1 ವರ್ಷಗಳಿಂದ ಇವರು ಒಬ್ರನ್ನೊಬ್ರು ನೋಡ್ತಿದ್ರು ಕೂಡ ಒಂದು ದಿನನೂ ಅವರಿಬ್ರು ಮಾತಾಡಿರ್ಲಿಲ್ಲ. ಆನ್ 3rd Jan 2026ಗೆ ಶರ್ಮಿಳಾ ಅವರು ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಅವ್ರ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಅದೇ ದಿನ ಈ ಕರ್ನಲ್ ಕುರೈ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ತಮ್ಮ ಟೆರೆಸ್ ಇಂದ ಅವರ ಬಾಲ್ಕನಿಗೆ ಎಂಟರ್ ಆಗ್ತಾನೆ. ಡೋರ್ ನ ಓಪನ್ ಮಾಡಿ ಒಳಗೋಗೋ ಪ್ರಯತ್ನ ಮಾಡ್ತಾನೆ, ಆ ಡೋರ್ ಓಪನ್ ಆಗಲ್ಲ. ಸೊ ಪಕ್ಕದಲ್ಲಿದ್ದಂತಹ ಸ್ಲೈಡಿಂಗ್ ವಿಂಡೋ ಏನಿತ್ತು ಅದನ್ನ ಈತ ಓಪನ್ ಮಾಡ್ತಾನೆ. ನೋಡಿ, ಆತ ಮೆನ್ಷನ್ ಮಾಡಿದಾನೆ ತನ್ನ ಸ್ಕೂಲ್ ನಲ್ಲಿ ಒಂದು ಸಾರಿ ಸ್ಲೈಡಿಂಗ್ ವಿಂಡೋ ಪ್ರಾಬ್ಲಮ್ ಆದಾಗ ಅದನ್ನ ಹೇಗೆ ಓಪನ್ ಮಾಡ್ಬೇಕು ಅನ್ನೋದನ್ನ ಈತ ನೋಡಿ ಇಟ್ಕೊಂಡಿದ್ದ. ಸೊ ಅದೇ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡ್ಕೊಂಡು ಈತ ಆ ಒಂದು ಸ್ಲೈಡಿಂಗ್ ಡೋರ್ ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಿದ್ದಂತಹ ಶರ್ಮಿಳಾ ಅವ್ರಿಗೆ ಈತ ಬಂದಿರೋದು ಗೊತ್ತಾಗಲ್ಲ. ಹಿಂದೆಯಿಂದ ಹೋಗಿ ಅವರನ್ನ ತಬ್ಬಿ ಹಿಡ್ಕೋತಾನೆ. ನೋಡಿ, ಮನೇಲಿ ಒಬ್ಬರೇ ಇದ್ದಂತಹ ಶರ್ಮಿಳಾ ಅವರು ಯೋಚನೆ ಕೂಡ ಮಾಡಿರ್ಲಿಲ್ಲ ಯಾರಾದ್ರೂ ಒಬ್ರು ಮನೆ ಒಳಗಡೆ ಬರ್ತಾರೆ ಅಂತ ಹೇಳಿ. ಹಿಂದೆ ತಿರುಗಿ ಈತನನ್ನ ನೋಡಿದಾಗ ಇವರು ಜೋರಾಗಿ ಕಿರ್ಚಕ್ ಸ್ಟಾರ್ಟ್ ಮಾಡ್ತಾರೆ. ಗಟ್ಟಿಯಾಗಿ ಅವರ ಬಾಯಿನ ಹಿಡ್ಕೊಂಡು ಈತ ಹೇಳ್ಕೊತಾನೆ, ನನಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ಹೇಳಿ. ಆದ್ರೆ ಶರ್ಮಿಳಾ ಈತನಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನನೇ ಮಾಡ್ತಾ ಇದ್ರು. ಯಾವಾಗ ಅವರು ಜೋರಾಗಿ ಕಿರ್ಚಕ್ ನೋಡ್ತಾರೆ, ಈತ ಅವರನ್ನ ಜೋರಾಗಿ ನೆಲಕ್ಕೆ ತಳ್ತಾನೆ. ತಕ್ಷಣ ಬೆಡ್ರೂಮ್ಗೆ ಹೋಗಿ ಅಲ್ಲಿದ್ದಂತಹ ಒಂದು ಪಿಲ್ಲೋನ ತಗೊಂಡ್ಬಂದು ಅವರ ತಲೆ ಮೇಲೆ ಒತ್ತಿ ಹಿಡಿತಾನೆ. ಈತ ಪ್ರೆಷರ್ ಇಂದ ಆ ಪಿಲ್ಲೋನ ಅವರ ಮುಖದ ಮೇಲೆ ಒತ್ತಿ ಹಿಡಿದಿರೋದ್ರಿಂದ ಉಸಿರಾಡಕ್ಕೆ ತೊಂದರೆ ಆಗಿ ಸಫಕೇಶನ್ ಇಂದ ಅವರಲ್ಲಿ ಸತ್ತೋಗ್ತಾರೆ. ನೋಡಿ, ಅವ್ರನ್ನ ಸಾಯಿಸಿದ ಮೇಲೂ ಕೂಡ ಇವನಿಗೆ ಗೊತ್ತಾಗಿತ್ತು ನಾನು ಒಳಗಡೆ ಬಂದಿದ್ದೀನಿ, ಏನೇನೆಲ್ಲ ಮುಟ್ಟಿದೀನಿ, ಸೊ ನನ್ನ ಪೊಲೀಸರು ಹಿಡಿತಾರೆ ಅನ್ನೋದ್ರ ಬಗ್ಗೆ. ಸೊ ಆ ಕ್ಷಣದಲ್ಲೂ ಕೂಡ ಈತ ತಾನು ಹೇಗಿದ್ರಿಂದ ಹೊರಗಡೆ ಬರ್ಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾನೆ. ಸತ್ತಿರುವಂತ ಶರ್ಮಿಳಾ ಅವರ ದೇಹವನ್ನ ಅವರ ಬೆಡ್ರೂಮ್ಗೆ ತಗೊಂಬಂದ್ ಹಾಕ್ತಾನೆ. ಅವರು ಈತನೊಟ್ಟಿಗೆ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ತಲೆ ಹತ್ರ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅದರಿಂದ ಬರ್ತಿದ್ದಂತಹ ಬ್ಲಡ್ ಅನ್ನ ಆ ಬೆಡ್ಶೀಟ್ ನಿಂದ ತುಂಬಾ ಕ್ಲೀನ್ ಆಗಿ ರಿಮೂವ್ ಮಾಡ್ತಾನೆ. ಆ ಬೆಡ್ಶೀಟ್ ಮತ್ತೆ ಆತ ಏನೇನೆಲ್ಲ ಮುಟ್ಟಿದ್ದ ಆ ಎಲ್ಲಾ ವಸ್ತುಗಳನ್ನ ಅಡಿಗೆ ಮನೆಗೆ ತಗೊಂಡ್ಬಂದು
ಅದಕ್ಕೆ ಬೆಂಕಿ ಹಚ್ತಾನೆ. ಅಂಡ್ ಈ ಕರ್ನಲ್ ಕುರಾಯ್ ಗ್ಯಾಸ್ ಪೈಪ್ ನು ಕೂಡ ಓಪನ್ ಮಾಡಿ ಅದನ್ನು ಕೂಡ ಆನ್ ಮಾಡಿಟ್ಟಿದ್ದ. ನೆಕ್ಸ್ಟ್ ಬಂದು ಪೊಲೀಸರು ನೋಡಿದ್ರು ಕೂಡ ಬೆಂಕಿಯಿಂದಾನೇ ಸತ್ತಿದಾಳೆ ಅನಿಸ್ಬೇಕು ಅನ್ನೋ ತರ ಎಲ್ಲಾ ಮಾಡಿ ಅವಳ ಮೊಬೈಲ್ ನ ತಗೊಂಡು ತಾನು ಹೇಗೆ ಅಪಾರ್ಟ್ಮೆಂಟ್ ಒಳಗಡೆ ಬಂದಿದ್ನೋ ಅದೇ ವಿಂಡೋದಿಂದ ಹೊರಗಡೆ ಬಂದು ಆ ವಿಂಡೋನ ಕ್ಲೋಸ್ ಮಾಡ್ತಾನೆ. ಅಲ್ಲಿಂದ ತಮ್ಮ ಮನೆಗೆ ಹೋಗಿ ಈತ ವೇಟ್ ಮಾಡ್ತಾ ಇದ್ದ. ಪೊಲೀಸರು ಈತನ ಕತೆನ ಕೇಳಿ ಶಾಕ್ ಆಗಿ ಹೋಗಿದ್ರು. ನೋಡಿ, 18 ವರ್ಷದ ಒಬ್ಬ PUC ಸ್ಟೂಡೆಂಟ್ ಈತ, 34 ವಯಸ್ಸಿನ ಹುಡುಗಿ ನನ್ನ ಇಷ್ಟ ಪಡ್ತಾಳೆ ಅನ್ಕೊಂಡು ಅವಳನ್ನ ಕೊಲೆ ಮಾಡೋದಷ್ಟೇ ಅಲ್ದೇನೆ ಆ ಕೊಲೆನ ಯಾವ ರೀತಿಯಾಗಿ ಮುಚ್ಚಾಕ್ಬೇಕು ಅನ್ನುವಂತ ಕಂಪ್ಲೀಟ್ ಒಂದು ಪರ್ಫೆಕ್ಟ್ ಪ್ಲಾನ್ ನ ಅವ್ರ ಮನೆಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದ. ಸದ್ಯಕ್ಕೆ ಪೊಲೀಸರು ಈತನ ಮೇಲೆ ಮರ್ಡರ್, ಅಟೆಂಪ್ಟ್ ಟು ಸೆಕ್ಷುಯಲ್ ಅಸಾಲ್ಟ್, ಮತ್ತೆ ಕ್ರಿಮಿನಲ್ ಟ್ರೆಸ್ಪಾಸ್, ಮತ್ತೆ ಹೌಸ್ ಬ್ರೇಕಿಂಗ್, ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಥೆಫ್ಟ್ ಸೆಕ್ಷನ್ಸ್ ಗಳನ್ನ ಹಾಕಿ BNS ಅಂಡರ್ ನಲ್ಲಿ ಕೇಸ್ ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಈತ ಜುಡಿಷಿಯಲ್ ಕಸ್ಟಡಿ ನಲ್ಲಿ ಇದ್ದಾನೆ. ಸೊ ಈತನ ವಿರುದ್ಧವಾಗಿ ಇರುವಂತಹ ಸಾಕ್ಷಿಗಳನ್ನ ನೋಡಿದಾಗ ನಂಗೆ ಅನ್ಸುತ್ತೆ ಈತನಿಗೆ ಈಸಿ ಆಗಿ ಲೈಫ್ ಸೆಂಟೆನ್ಸ್ ಆಗುತ್ತೆ ಅಂತ ಹೇಳಿ. ನೋಡಿ, ಈ ತರದ ಘಟನೆ ಜಸ್ಟ್ ಒಂದು ಕ್ರೈಮ್ ಅಂತ ಅಷ್ಟೇ ಅಲ್ಲ, ಸಮಾಜಕ್ಕೊಂದು ಎಚ್ಚರಿಕೆ ಅಂತಾನೆ ಹೇಳ್ಬೋದು. ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಬೆಳೆಯುವಂತಹ ಆಲೋಚನೆಗಳನ್ನ ನಾವು ಸಮಯಕ್ಕೆ ಗುರುತಿಸಬೇಕಾಗತ್ತೆ. ಅವರ ಆಲೋಚನೆಗಳು ತಪ್ಪಾಗಿದ್ದಾವೆ ಅಂದಾಗ ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂತಹ ಪಾಠನು ಕೂಡ ಮನೆಯಲ್ಲೇ ಹೇಳ್ಕೊಡ್ಬೇಕಾಗತ್ತೆ. ಮಕ್ಕಳು ಹೆಣ್ಮಕ್ಳನ್ನ ಗೌರವಿಸೋದಾಗ್ಲಿ ಮತ್ತೆ ಸಿಸ್ಟಮ್ ನಲ್ಲಿರುವಂತಹ ರೂಲ್ಸ್ ಗಳನ್ನ ಫಾಲೋ ಮಾಡೋದಾಗ್ಲಿ ಇದನ್ನ ಕಲಿಸ್ಕೊಡೋದು ಮೇನ್ಲಿ ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಎಷ್ಟೋ ಜನ ಹೆಣ್ಣು ತಮ್ಮ ಕುಟುಂಬದ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಮತ್ತೆ ಉಜ್ವಲ ಭವಿಷ್ಯಕ್ಕೋಸ್ಕರ ತಮ್ಮ ಊರ್ನ ಬಿಟ್ಟು ತಮ್ಮ ಫ್ಯಾಮಿಲಿನ ಬಿಟ್ಟು ಬೆಂಗಳೂರಿಗೆ ಬಂದು ಜೀವನ ನಡೆಸ್ತಿರ್ತಾರೆ. ಅಂತವರ ಕನಸುಗಳನ್ನ ನಾಶ ಮಾಡುವಂತಹ ಇಂಥ ಕ್ರೂರ ಮನಸ್ಥಿತಿಗೆ ಕಾನೂನು ಕಠಿಣಾತಿ ಕಠಿಣ ಶಿಕ್ಷೆಗಳನ್ನ ಕೊಡಬೇಕು. ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಈ ಒಬ್ಬ ಕೊಲೆಗಾರನಿಗೆ ತುಂಬಾ ಸಮಯ ಕೊಡಬಾರ್ದು, ತುಂಬಾ ಬೇಗನೆ ಈತನಿಗೆ ಶಿಕ್ಷೆನೂ ಕೂಡ ಕೊಡಬೇಕು. ಈ ಕೇಸ್ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.